ವೆಲ್ಕಮ್ ಟು ರಾಘುಸ್. ಇವತ್ತಿನ ಸ್ಪೆಷಲ್ ಏನಂದ್ರೆ ರವಾ ಊತಪ್ಪಂ. ಸೂಪರ್ ಆಗಿರುವಂತ ರೆಸಿಪಿ ಇದು. ಹಾಗೆ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿನ್ನುವಂತ ರೆಸಿಪಿ ಆಗಿದೆ. ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂತದ್ದು, ಅದು ಮನೇಲೆ ಇರುವಂತಹ ಸಾಮಗ್ರಿಗಳನ್ನ ಬಳಸಿ ಮಾಡುವಂತದ್ದು. ದಿಢೀರಾಗಿ ಮನೆಗೆ ಗೆಸ್ಟ್ ಬಂದ್ರು ಕೂಡ ಅವರಿಗೆ ಮಾಡಿಕೊಟ್ರೆ ಇದನ್ನ ನಿಜವಾಗ್ಲೂ ಬಹಳ ಇಷ್ಟಪಡ್ತಾರೆ. ಹಾಗೆ ಮಾಡಿದ್ ಹೇಗೆ ಅಂತ ಕೂಡ ತಿಳ್ಕೊಂಡು ಹೋಗೋದಂತೂ ಗ್ಯಾರಂಟಿ ಇರುತ್ತೆ. ಹಾಗಾಗಿ ನಿಮ್ಗೆ ಈ ರೆಸಿಪಿನ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಬನ್ನಿ ಈಗ ರವಾ ಊತಪ್ಪಂನ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಊತಪ್ಪಗೆ ಬೇಕಾಗಿರುವಂತ ಸಾಮಗ್ರಿಗಳು ಇಲ್ಲಿದೆ. 1 ಕಪ್ ಅಷ್ಟು ನಾನು ಮೀಡಿಯಂ ರವೆನ ತಗೊಂಡಿದ್ದೀನಿ. ಹಾಗೆ ಅದೇ ಅಳತೆಯಲ್ಲಿ ನಾನು 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಊತಪ್ಪಗೆ ಮೇನ್ ಇದೇ ಬೇಕಾಗಿರೋದು, ಅಳತೆ ಪರ್ಫೆಕ್ಟ್ ಆಗಿ ಇದೇ ರೀತಿಯಾಗಿ ಇರಬೇಕು. 1 ಕಪ್ಗೆ 1 ಕಪ್ಪು. ಹಾಗೆ 1 ಕಪ್ ಅಷ್ಟು ನಾನು ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಅಷ್ಟನ್ನೇ ತುರಿದು ನಾನು 1 ಕಪ್ ಅಷ್ಟು ನಾನು ತಗೊಂಡಿದ್ದೀನಿ. ಹಾಗೆ ನೀವೇನಾದ್ರೂ ಹೆಚ್ಚಾಗಿ ನೀವು ತರಕಾರಿನ ಯೂಸ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಸ್ವಲ್ಪ ಕೂಡ ಆನಿಯನ್ ಮತ್ತೆ ಕ್ಯಾರೆಟ್ ನ ಯೂಸ್ ಮಾಡ್ಬೋದು. ಸ್ವಲ್ಪ ಗೀ ರೋಸ್ಟ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ರವಾ ಊತಪ್ಪ ಮಾಡೋದಕ್ಕೆ ಮೊದಲನೇದಾಗಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ. ಹಾಗೆ ನಾನು 1 ಕಪ್ ಅಷ್ಟು ರವೆ ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದ್ರೊಳಗೆ. ಹಾಕಿ ಅದೇ ರೀತಿ 1 ಕಪ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ನಲ್ಲ ಇದನ್ನ ಇದ್ರ ಜೊತೆ ನಾನು ಹಾಕಿ ಚೆನ್ನಾಗಿ ಕಲಸಿ ಇಡ್ತೀನಿ. ಇದು 20 ನಿಮಿಷ ಚೆನ್ನಾಗಿ ನೆನಿಬೇಕು. 20 ನಿಮಿಷ ಆದ್ಮೇಲೆ ಇದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನುಣ್ಣಗೆ ಈ ರೀತಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಮೊಸರು ಮತ್ತೆ ರವಾನ ಕಲಸಿಡ್ಬೇಕು. ಅದು ಒಳಗಡೆ ಗಟ್ಟಿ ಇಲ್ದಿರಂಗೆ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲಸಿ ಇದನ್ನ ಒಂದು ಪ್ಲೇಟ್ನ ಮುಚ್ಚಿ 20 ನಿಮಿಷ ಹಾಗೆ ಇಡಬೇಕಿದು. ಚೆನ್ನಾಗಿ ಸೆಟ್ ಆಗುತ್ತೆ ಎರಡೂನು. ಅದಾದ ನಂತರ ನಾನು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಗೆ ಹಾಕ್ತೀನಿ, ನುಣ್ಣಗೆ ಪೇಸ್ಟ್ ಮಾಡ್ತೀನಿ, ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಈಗ 20 ರಿಂದ 25 ನಿಮಿಷ ಆಗಿದೆ. ನಾನು ಮೊಸರು ಮತ್ತೆ ರವೆನ ನೆನೆಸಿಟ್ಟು ಈಗ ಚೆನ್ನಾಗಿ ಬಂದು ನೆಂದಿದೆ. ಇದನ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಒಂದು 20 to 30 ಸೆಕೆಂಡ್ಸ್ ಅಷ್ಟೇ ನಾನು ಗ್ರೈಂಡ್ ಮಾಡ್ತೀನಿ ತರ್ತರಿಯಾಗಿ. ನೋಡಿ ಮಿಕ್ಸಿ ಜಾರ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಎಲ್ಲ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ನಾನು. ಈಗ ಇದನ್ನ ಒಂದು 10 to 15 ಸೆಕೆಂಡ್ಸ್ ನಾನು ಗ್ರೈಂಡ್ ಮಾಡ್ತೀನಿ ಅಷ್ಟೇನೆ. ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ತೀನಿ. ನೋಡಿ ಮಿಕ್ಸಿನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ರೀತಿಯಾಗಿನೇ ಮಿಕ್ಸಿನಲ್ಲಿ ಗ್ರೈಂಡ್ ಆಗಿರ್ಬೇಕು. ಸ್ವಲ್ಪ ಲೈಟ್ ಆಗಿ ತರ್ತರಿಯಾಗಿ ಇರಬೇಕು. ಆವಾಗ್ಲೇನೆ ತುಂಬಾ ಚೆನ್ನಾಗಿ ಊತಪ್ಪ ಬರುತ್ತೆ. ರುಬ್ಬಿರೋ ಹಿಟ್ಟೆಲ್ಲ ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ನಾನು ಸ್ವಲ್ಪ ಸೋಡನ್ ಹಾಕೊಂಡಿದ್ದೀನಿ. ನಾವು ರಾತ್ರಿ ಎಲ್ಲ ನೆನ್ಸಿಟ್ಟಿಲ್ಲ, ಹಾಗಾಗಿ ನಾವು ಸೋಡನ ಈಗ 1/4 ಟೀ ಸ್ಪೂನ್ ಅಷ್ಟು ಸೋಡನ್ ಮಾತ್ರ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು 2 ಸ್ಪೂನ್ ಅಷ್ಟು ನೀರನ್ನ ಹಾಕಿ ಈ ನೀರನ್ನ ಸಹ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಹೆಚ್ಚಾಗಿ ನೀರನ್ನ ಸೇರಿಸಬಾರ್ದು ಇದಕ್ಕೆ. ಅಷ್ಟೇ, ಮಿಕ್ಸಿ ಜಾರ್ಗೆ 2 ಸ್ಪೂನ್ ಅಷ್ಟು ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕಿ ನಾನು ಈಗ ಕಲಿಸ್ತಾ ಇದ್ದೀನಿ ಚೆನ್ನಾಗಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಸೋಡಾ ಹಾಕಿ ಉಪ್ಪು ಹಾಕಿ ಹಾಗೆ ಒಂದ್ 2 ರಿಂದ 3 ಸ್ಪೂನ್ ನೀರು ಹಾಕಿದೀವಲ್ಲ ಮಿಕ್ಸಿ ಜಾರ್ ಅಲ್ಲಿ ಇದ್ದಿದ್ದು ಹಿಟ್ಟೆಲ್ಲ ಸೇರಿ ಇದಕ್ಕೆ ಬಂದಿದೆ. ಈಗ ಇದನ್ನ ಒಂದ್ 2 ನಿಮಿಷ ಹಾಗೆ ಬಿಡೋಣ ಕಲಸಿ. ಮತ್ತೆ ನಾವು ಈಗ ಇನ್ನೊಂದು ಬೌಲ್ ನ ತಗೊಂಡಿದ್ದೀನಿ ನಾನು. ಈ ಬೌಲ್ಗೆ ನಾನು ತುರಿದಿಟ್ಟಿರೋಂತ ಕ್ಯಾರೆಟ್ ನ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರೋಂತ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಗರಂ ಮಸಾಲ ಕೂಡ ನಾನು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ತಗೊಂಡಿದ್ದೆ, ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ
ಈ ಸಾಲೆಡ್ಗೆ ಏನಿದೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬರೀ ನಾವು ಕ್ಯಾರೆಟ್ ಮತ್ತೆ ಆನಿಯನ್ ಹಾಕಿದ್ರೇನೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಅದು ಗೀ ರೋಸ್ಟ್ ಮಾಡೋದ್ರಿಂದ ಬೇರೆ ತರಕಾರಿಗಳನ್ನ ಯೂಸ್ ಮಾಡ್ಬೋದು, ಆದ್ರೆ ಈ ಟೇಸ್ಟ್ ಚೇಂಜ್ ಆಗುತ್ತೆ. ಈ ಟೇಸ್ಟ್ ಬರಲ್ಲ ಬೇರೆ ತರಕಾರಿಗಳು ಯೂಸ್ ಮಾಡೋದ್ರಿಂದ. ಹಾಗಾಗಿ ನಾವು ಬರೀ ಕ್ಯಾರೆಟ್ ಮತ್ತೆ ಆನಿಯನ್ನೇ ನಾವು ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಗೀನಲ್ಲಿ ರೋಸ್ಟ್ ಆಗೋದ್ರಿಂದ ಊತಪ್ಪಂ ಹಾಗಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ನಾನು ಇಟ್ಟಿದ್ದೀನಿ. ಈಗ ನಾನು ಸ್ಟವ್ ಅಂಟಿಸಿ ತವನ ಇಡ್ತೀನಿ. ಊತಪ್ಪ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನಾನೀಗ. ಈಗ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಹಿಟ್ಟನ್ನ ತಗೊಂಡು ಈ ರೀತಿ ಹಾಕ್ಬೇಕು. ಹಾಕಿ ನಾವು ತುರ್ದಿಟ್ಕೊಂಡಿದೀವಲ್ಲ ಇದೆಲ್ಲ ಇದನ್ನ ಈ ರೀತಿಯಾಗಿ ಹಾಕಿ ಸ್ವಲ್ಪ ಬೇಯ್ತಾ ಇರಲಿ. ಈಗ ವೆಜಿಟೇಬಲ್ಸ್ ಹಾಕಾದ್ಮೇಲೆ ಮೇಲೆ ಈ ರೀತಿ ತುಪ್ಪನ ಹಾಕಬೇಕು. ಇದನ್ನ ಒಂದು 30 ಸೆಕೆಂಡ್ಸು ಬೇಯೋದಕ್ಕೆ ಬಿಡಬೇಕು. 30 ಸೆಕೆಂಡ್ಸ್ ಆದ್ಮೇಲೆ ಮತ್ತೆ ಉಲ್ಟಾ ಹಾಕೋಣ. ಈಗ 30 ಸೆಕೆಂಡ್ಸ್ ಆಗಿದೆ. ಈಗ ನಾನು ಉಲ್ಟಾ ಹಾಕ್ತಾ ಇದ್ದೀನಿ. ಈಗ ಹಿಂದೆ ಕೂಡ ನಾವು ಗೀನ ಹಚ್ಚಿ ಸ್ವಲ್ಪ ಈ ರೀತಿ ಒತ್ತು ಕೊಟ್ರೆ ಒಳಗಡೆ ಇರೋ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಮತ್ತೆ ನಾವು ಉಲ್ಟಾ ಹಾಕೋಣ. ಇದನ್ನ ಈ ರೀತಿ ಸ್ವಲ್ಪ ಬೇಯಲಿ. ಈಗ ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮತ್ತೆ ರಿಟರ್ನ್ ರೋಸ್ಟ್ ಮಾಡಿದ್ರೆ ಮತ್ತೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಮತ್ತೆ ಈ ರೀತಿಯಾಗಿ ಹಾಕೋಣ. ಸ್ವಲ್ಪ ಆನಿಯನ್ ಗೋಲ್ಡನ್ ಬ್ರೌನ್ ಆಗಲಿ, ಆವಾಗ ಆನಿಯನ್ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಊತಪ್ಪಂ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಈಗ ನೋಡಿ ಪರ್ಫೆಕ್ಟ್ ಆಗಿ ಊತಪ್ಪಂ ರೆಡಿ ಆಗಿದೆ. ಈಗ ಮತ್ತೊಂದು ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಹೀಗೆ ನೋಡಿ ರೆಡಿ ಆಗಿದೆ ರವಾ ಊತಪ್ಪ. ಗೀ ರೋಸ್ಟ್ ಆಗಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಮನೆಯವರೆಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ರವಾ ಊತಪ್ಪಂ. ನೀವು ಮನೇಲಿ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಹೇಗನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನಗೆ ಈ ರೀತಿನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.